ಈ ವಿಡಿಯೋನಲ್ಲಿ ಮತ್ತೆ ನೆಕ್ಸ್ಟ್ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ನಾನು ಸಾಲ್ವ್ ಮಾಡ್ತಾ ಇರೋದು 2024. ಸೊ ರೀಸೆಂಟಾಗಿ ಎಕ್ಸಾಮ್ CTET ನಡೆಯಿತು, ಸೆಂಟ್ರಲ್ ಟೆಟ್, ಅದರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು ಓನ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸು, ಮತ್ತು ಇದರಲ್ಲಿ ಪೆಡಗಾಗಿ ಕ್ವಶನ್ಸ್ ತಗೊಂಡಿಲ್ಲ. ಮೇ ಬಿ ಒಂದು ಎರಡೋ ಬಂದಿರಬಹುದು, ಬಟ್ ನಾನು ತಗೊಳ್ಳೋದು ಮಾತ್ರ ಮ್ಯಾಥಮೆಟಿಕ್ಸ್ ಏನಿದೆಯಲ್ಲ ಸಿಲೆಬಸ್, ಅದರಲ್ಲಿರ್ತಕ್ಕಂಥ ಕ್ವಶನ್ಗಳನ್ನ ತಗೊಂಡಿದ್ದೀನಿ. ಸೊ ಒಂದು ಕ್ವಶನ್ ಇದೆ ಇಲ್ಲಿ. ಇನ್ ಕ್ಲಾಸ್ 3, 150 ಚಿಲ್ಡ್ರನ್ ವರ್ ಆಸ್ಕ್ಡ್ ಟು ನೇಮ್ ದಿಯರ್ ಒನ್ ಫೇವ್ರೇಟ್ ಫ್ರೂಟ್. ಸೊ 150 ಮಕ್ಕಳಿಗೆ ಅವರ ಫೇವ್ರೇಟ್ ಫ್ರೂಟನ್ನು ನೇಮ್ ಮಾಡೋಕ್ಕೆ ಹೇಳಿದ್ರಂತೆ. ಸೊ 5 ಫೇವ್ರೇಟ್ ಫ್ರೂಟ್ಗಳು ಆ್ಯಸ್ ಇಲ್ಲಿ ಕೆಳಗಡೆ ಎಷ್ಟೆಷ್ಟು ಮಕ್ಕಳು ಯಾವ್ಯಾವ ಫೇವ್ರೇಟ್ ಫ್ರೂಟನ್ನು ಹೇಳಿದರು ಅಂತ ಕೊಟ್ಟಿದ್ದಾರೆ. ಆ್ಯಪಲ್ನ 28 ಚಿಲ್ಡ್ರನ್ ಹೇಳಿದರು, ಆಮೇಲೆ ಗುವಾ 26 ಚಿಲ್ಡ್ರನ್, ಮ್ಯಾಂಗೋಸ್ 44, ಬನಾನಾ 14, ಗ್ರೇಪ್ಸ್ 28. ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ. 10 ಚಿಲ್ಡ್ರನ್ ಡು ನಾಟ್ ಲೈಕ್ ಎನಿ ಫ್ರೂಟ್ ಗಿವನ್ ಇನ್ ದ ಟೇಬಲ್. ಸೊ 10 ಮಕ್ಕಳು ಈ ಟೇಬಲ್ ಕೊಟ್ಟಿರ್ತಕ್ಕಂಥ ಯಾವ ಫ್ರೂಟನ್ನು ಇಷ್ಟಪಡಲ್ಲ. ಸೆಕೆಂಡ್ ಆಪ್ಷನ್ ಹೇಳ್ತಾ ಇದೆ ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ ಹ್ಯಾವ್ ಆ್ಯಪಲ್. ಇದು ನೋಡೋಣ, ಫಸ್ಟ್ ಆಪ್ಷನ್ ಆಮೇಲೆ ನೋಡೋಣ ಅಂತ. ಸೆಕೆಂಡ್ ನೋಡಿ, ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ ಹ್ಯಾವ್ ಆ್ಯಪಲ್ ಆ್ಯಂಡ್ ಗುವಾ ಆಸ್ ದಿಯರ್ ಫೇವರೇಟ್ ಫ್ರೂಟ್. ಸೊ ಆ್ಯಪಲ್ ಮತ್ತು ಗುವಾ ಎರಡನ್ನೂ ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ ಇಷ್ಟಪಡ್ತಾ ಇದ್ದಾರೆ ಅಂತ. ಎಷ್ಟೆಷ್ಟಿದೆ ನೋಡಿ, ಆ್ಯಪಲ್ 28 ಇದೆ, ಗುವಾ 26 ಇದೆ, ಬಟ್ ಇಲ್ಲಿ ಹೇಳ್ತಾನೆ ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ರಾಂಗ್. ಸೊ ಆ್ಯಪಲ್ನ 28 ಚಿಲ್ಡ್ರನ್ ಇಷ್ಟಪಟ್ಟರೆ ಗುವಾನ 26 ಚಿಲ್ಡ್ರನ್ ಇಷ್ಟಪಡ್ತಾ ಇರೋದು, ಬಟ್ ಇಲ್ಲಿ ಈಕ್ವಲ್ ನಂಬರ್ ಆಫ್ ಚಿಲ್ಡ್ರನ್ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ರಾಂಗ್. ಥರ್ಡ್ ಆಪ್ಷನ್ ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ ಗ್ರೇಪ್ಸ್ ಆ್ಯಂಡ್ ದೋಸ್ ಹೂ ಲೈಕ್ ಬನಾನಾಸ್ ಈಸ್ 16. ಸೊ ಗ್ರೇಪ್ಸ್ನ ಇಷ್ಟಪಡೋ ಮಕ್ಕಳು ಮತ್ತು ಬನಾನಾನ ಇಷ್ಟಪಡೋ ಮಕ್ಕಳ ನಡುವಿನ ವ್ಯತ್ಯಾಸ, ಡಿಫರೆನ್ಸ್ ಎಷ್ಟಿದೆ ಅಂತಂದರೆ 16 ಅಂತ ಹೇಳ್ತಿದ್ದಾರೆ. ನೋಡೋಣ ಅದು ಹೌದಾ ಅಂತ. ಗ್ರೇಪ್ಸ್ನ ಇಷ್ಟಪಡೋಂಥ ಮಕ್ಕಳು ಎಷ್ಟಿದ್ದಾರೆ ಅಂತಂದರೆ 28 ಇದ್ದಾರೆ. ಬನಾನಾ ಇಷ್ಟಪಡೋ ಮಕ್ಕಳು ಎಷ್ಟಿದೆ ಅಂತಂದರೆ 14 ಇದ್ದಾರೆ. ಸೊ ಸಬ್ಟ್ರಾಕ್ಟ್ ಮಾಡಿದರೆ ನಮ್ಗೆ ಎಷ್ಟು ಬರುತ್ತೆ? 14 ಬರುತ್ತೆ. ಅವನು ಹೇಳ್ತಾನೆ 16 ಅಂತ. ಸೊ ಆಪ್ಷನ್ 3 ರಾಂಗ್. Then the number of children who like mangoes and bananas is 2 times the number of children who like guava. So ಮ್ಯಾಂಗೋ ಮತ್ತು ಬನಾನಾ ಇಷ್ಟಪಡೋರು ಎಷ್ಟು ಜನ? ಮ್ಯಾಂಗೋ ಇಷ್ಟಪಡೋರು 44, ಬನಾನಾ ಇಷ್ಟಪಡೋರು 14. ಸೊ ಒಟ್ಟಿಗೆ ಅಲ್ಲಿ 58 ಆಯಿತು. ಸೊ ಇದು ಎಷ್ಟಿದೆ ಅಂತಂದರೆ ಈಸ್ 2 times the number of children who like guava. ಗುವಾ ಇಷ್ಟಪಡೋರು ಎಷ್ಟಿದಾರಲ್ಲ ಅದರ ಡಬಲ್ ಇದೆ ಅಂತ ಹೇಳ್ತದೆ. ಸೊ 26ನ ಡಬಲ್ ಮಾಡಿದರೆ ವಿ ವಿಲ್ ಗೆಟ್ 52, ಬಟ್ ಇಲ್ಲಿ ಬಂದಿರೋದು 58. ಸೊ ಆಪ್ಷನ್ 4 ಇಸ್ ಆಲ್ಸೋ ರಾಂಗ್. ಸೊ ಫಸ್ಟ್ ಒನ್ ಏನು ಹೇಳ್ತಾರೆ ಅಂತಂದರೆ 10 ಚಿಲ್ಡ್ರನ್ ಡು ನಾಟ್ ಲೈಕ್ ಎನಿ ಫ್ರೂಟ್ ಗಿವನ್ ಇನ್ ಟೇಬಲ್ ಇದೆಯಲ್ಲ, ಇದು ಕರೆಕ್ಟ್ ಆಪ್ಷನ್. ಇದು ಹೌದಾ? ನಾವೀಗ ಎಲಿಮಿನೇಟ್ ಮಾಡಿ ಇದು ಕರೆಕ್ಟ್ ಅಂತ ಗೊತ್ತಾಯಿತು. ಅದು ಹೌದಾ ಅಲ್ಲ ಅಂತೇಳಿ ಒಂದು ಸಾರಿ ವೆರಿಫೈ ಮಾಡೋಣ. ಹೆಂಗದು ಅಂತಂದರೆ ನೋಡಿ, ಆ್ಯಪಲ್ಲು, ಗುವಾ, ಮ್ಯಾಂಗೋ, ಬನಾನಾ, ಗ್ರೇಪ್ಸ್ ಎಲ್ಲನೂ ಇಷ್ಟಪಡ್ತಿದಾರಲ್ಲ, ಆ ಎಲ್ಲ ಮಕ್ಕಳನ್ನು ಆ್ಯಡ್ ಮಾಡಿದರೆ ಎಷ್ಟು ಜನ ಆಗ್ತಾರೆ ನೋಡಿ. 6 + 4 10, 8 8 16, 16 + 4 20, ಇದೊಂದು 10 30. ಹೌದಾ? ಹೌದಲ್ಲ? 10 8 4 12 20 30 30 0 3 ಕ್ಯಾರಿ ಮಾಡಿ. 3 + 2 5 6 4 10 10 + 4 14. ಸೊ 140 ಬಂತು. ಟೋಟಲ್ ಎಷ್ಟು ಮಕ್ಕಳಿದ್ದಾರೆ? 150. 150ನಲ್ಲಿ 140 ಮಕ್ಕಳು ಮಾತ್ರ ಏನು ಮಾಡಿದ್ದಾರೆ ಅಂತಂದರೆ ಈ ಫ್ರೂಟ್ಸ್ಗಳು ಇಷ್ಟ ಅಂತ ಹೇಳಿದ್ದಾರೆ. ಇನ್ನು 10 ಮಕ್ಕಳು ಏನು ಹೇಳಿಲ್ಲ ಅಂದರೆ ಅರ್ಥ ದೇ ಡೋಂಟ್ ಲೈಕ್ ಎನಿ ಆಫ್ ದ ಗಿವನ್ ಫ್ರೂಟ್ಸ್ ಅಂತ ಅರ್ಥ. ದೇರ್ಫೋರ್ ದ ಆಪ್ಷನ್ 1 is the correct one. Next question is the product of the predecessor of 201 and the successor of 4781 is. ಸೊ ಪ್ರೀಡೆಸೆಸರ್ ಅಂತಂದರೆ ಅದರ ಹಿಂದಿನ ನಂಬರು, ಸಕ್ಸೆಸರ್ ಅಂದರೆ ಅದರ ಮುಂದಿನ ನಂಬರು. 201ನ ಹಿಂದಿನ ನಂಬರ್ ಯಾವುದು ಅಂದರೆ 200. ಪ್ರಾಡಕ್ಟ್ ಅಂತ ಕೇಳಿದ್ರಿಂದ ಮಲ್ಟಿಪ್ಲಿಕೇಶನ್. 4781ನ ನೆಕ್ಸ್ಟ್ ನಂಬರ್ ಯಾವುದು ಅಂತಂದರೆ 4782. ಸೊ ಮಲ್ಟಿಪ್ಲೈ ಮಾಡಿದರೆ ಈ 2 0ಗಳನ್ನು ಆ್ಯಸ್ ಇಟ್ ಈಸ್ ತಗೊಳ್ಳೋಣ. 2 2 4, 2 8 16, ಕ್ಯಾರಿ 1, 2 7 14 + 1 15, carry 1, 2 4 8 + 1 9.
956400. 956400. Option 1 correct. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ? ಸೊ ಈ ಥರದ ಕ್ವಶನ್ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಅವರು ಬೋರ್ಡಲ್ಲಿ ಕೊಟ್ಟಿದ್ರು ಕೂಡ, ಅಂದರೆ ಕ್ಯಾಪಿಟಲಲ್ಲಿ ಕೊಟ್ಟಿದ್ರು ಕೂಡ ನಾವು ಓದೋ ಅವಸರದಲ್ಲಿ ಈ ನಾಟ್ ಅನ್ನೋದನ್ನ ಮರೆತು ಬಿಡ್ತೀವಿ. ಅಂದರೆ ಅಬ್ಸರ್ವ್ ಮಾಡೋಕ್ಕೋಗಲ್ಲ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡೋಕ್ಕೋಗಲ್ಲ. ನಾಟ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸೆಪ್ಟ್ ಆಫ್ ಫ್ರಾಕ್ಷನ್. ಫ್ರಾಕ್ಷನ್ಗೆ ಸಂಬಂಧಪಟ್ಟಂತೆ ಈ 4 ಆಪ್ಷನ್ಲಿ ಯಾವುದು ಟ್ರೂ ಅಲ್ಲ ಅಂತ ಹೇಳ್ತದೆ. ನೋಡೋಣ. ದ ಮ್ಯಾಥಮೆಟಿಕಲ್ ನೊಟೇಷನ್ ಆಫ್ ಎ ಫ್ರಾಕ್ಷನ್. ಸೊ ಮ್ಯಾಥಮೆಟಿಕಲ್ ನೊಟೇಷನ್ ಏನಿದೆಯಲ್ಲ, 2/3, 3/4 ಈ ರೀತಿ ಬರೀತೀವಲ್ಲ, ಅದು ಫ್ರಾಕ್ಷನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಎ ಡಿವಿಷನ್ ಪ್ರಾಬ್ಲಮ್. ಅದನ್ನು ಒಂದು ಡಿವಿಷನ್ ಪ್ರಾಬ್ಲಮ್ ಆಗಿ ಕೂಡ ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳ್ತಾನೆ. ಆಫ್ ಕೋರ್ಸ್ ಇಟ್ ಈಸ್ ಟ್ರೂ. ನಮ್ಗೆ ಬೇಕಾಗಿರೋದು ನಾಟ್ ಟ್ರೂ ಮೀನ್ಸ್ ಫಾಲ್ಸ್. ಸೊ ನಮ್ಗೆ ಬೇಕಾಗಿರೋದು ಫಾಲ್ಸ್ ಸ್ಟೇಟ್ಮೆಂಟ್ ಬೇಕಾಗಿರೋದು, ಫಾಲ್ಸ್ ಸ್ಟೇಟ್ಮೆಂಟ್ ಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಎರಡನೇದು, ಇಟ್ ರೆಪ್ರೆಸೆಂಟ್ಸ್ ಎ ಪಾರ್ಟ್ ಆಫ್ ಕಲೆಕ್ಷನ್ ಆಫ್ ಸೇಮ್ ಆಬ್ಜೆಕ್ಟ್ಸ್. ಎಸ್, ಸೇಮ್ ಆಬ್ಜೆಕ್ಟ್ಸ್ ಅಲ್ಲಿ ಕೆಲವೊಂದು ಪಾರ್ಟ್ನ ಕಲೆಕ್ಷನ್ ಅನ್ನೇ ನಾವಿಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಫ್ರಾಕ್ಷನ್ ಅಂತ ಕರೆಯೋದ್ರಿಂದ ಇಟ್ ಈಸ್ ಆಲ್ಸೋ ಎ ಟ್ರೂ ಸ್ಟೇಟ್ಮೆಂಟ್. ದ ಮ್ಯಾಥಮೆಟಿಕಲ್ ನೊಟೇಷನ್ ಆಫ್ ಎ ಫ್ರಾಕ್ಷನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಎ ರೇಷಿಯೋ. ಆಫ್ ಕೋರ್ಸ್ 2/3 ಅಂತ ಇದ್ರೆ ಇದನ್ನ 2:3 ಅಥವಾ ಟ್ರೂ ರೇಷಿಯೋ 3 ಈ ರೀತಿ ಕೂಡ ಬರೀತೀವಿ. ದೇರ್ ಫಾರ್ ರೇಷಿಯೋ ಆಗಿ ಕೂಡ ನಾವು ರೆಪ್ರೆಸೆಂಟ್ ಮಾಡಬಹುದು. ದೇರ್ ಫಾರ್ ಇಟ್ ಈಸ್ ಆಲ್ಸೋ ಎ ಟ್ರೂ ಸ್ಟೇಟ್ಮೆಂಟ್. ಹಾಗಾದ್ರೆ ಉಳಿದಿದ್ದು ಒಂದೇ ಒಂದು ಆಪ್ಷನ್, ಫೋರ್ತ್ ಒನ್, ಇಟ್ ಈಸ್ ನಾಟ್ ಟ್ರೂ ಮೀನ್ಸ್ ಫಾಲ್ಸ್. ನಮಗೆ ಬೇಕಾಗಿರುತ್ತೆ ಫಾಲ್ಸ್ ಸ್ಟೇಟ್ಮೆಂಟ್, ಹಾಗಾಗಿ ಇದೇ ಕರೆಕ್ಟ್ ಆನ್ಸರ್. ನಮ್ಗೆ ಬೇಕಾಗಿರೋ ಆನ್ಸರ್ ಇದು. ಸೊ ಇಲ್ಲಿ ಆಕ್ಚುಲಿ ನೋಡೋಣ ಏನಿದೆ. ಇಟ್ ರೆಪ್ರೆಸೆಂಟ್ಸ್ ಎ ಪಾರ್ಟ್ ಆಫ್ ಎ ಹೋಲ್ ವಿಚ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತಾರೆ. ಅಂದ್ರೆ 1ಗಿನ ಜಾಸ್ತಿ ಇರೋಂಥ ಕ್ವಾಂಟಿಟಿನ ಮಾತ್ರ ರೆಪ್ರೆಸೆಂಟ್ ಮಾಡುತ್ತೆ ಫ್ರಾಕ್ಷನ್ ಅಂತ. ನೋ, ನಾಟ್ ಅಟ್ ಆಲ್. ಸೊ ಯಾವುದು ಅಂತಂದ್ರೆ ಪ್ರಾಪರ್ ಫ್ರಾಕ್ಷನ್ ಇದೆ. ಸೊ ಎವ್ರಿ ಪ್ರಾಪರ್ ಫ್ರಾಕ್ಷನ್ ಇಸ್ ಲೆಸ್ ದ್ಯಾನ್ 1. ಇಂಪ್ರಾಪರ್ ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಈಕ್ವಲ್ ಆಗಿತ್ತು ಅಂತಂದ್ರೆ ಆವಾಗಲೂ ಕೂಡ ಈಕ್ವಲ್ ಟು 1 ಇದೆ. ಬಟ್ ಇಲ್ಲಿ ಹೇಳ್ತೇನೆ ಗ್ರೇಟರ್ ದೆನ್ 1 ಅನ್ನು ರೆಪ್ರೆಸೆಂಟ್ ಮಾಡಕ್ ಮಾತ್ರ ಬಳಸ್ತೀವಿ ಅಂತ, ನಾಟ್ ಲೈಕ್ ದಟ್. ಸೊ ಈಕ್ವಲ್ ಟು 1 ಅನ್ನು ರೆಪ್ರೆಸೆಂಟ್ ಮಾಡೋಕ್ಕೂ ಫ್ರಾಕ್ಷನ್ ನ ಬಳಸ್ತೀವಿ, ಲೆಸ್ ದೆನ್ 1 ಅನ್ನು ರೆಪ್ರೆಸೆಂಟ್ ಮಾಡೋಕ್ಕೂ ಕೂಡ ಫ್ರಾಕ್ಷನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ಸ್ಮಾಲೆಸ್ಟ್ 4-digit ನಂಬರ್ ವಿಚ್ ಈಸ್ ಅ ಮಲ್ಟಿಪಲ್ ಆಫ್ 6794. ಸೊ ಮಲ್ಟಿಪಲ್ ಆಫ್ 6794 ಆಗಬೇಕು ಅಂತಂದ್ರೆ 6 ಇಂದ ಡಿವೈಡ್ ಆಗಬೇಕು, 7 ಇಂದ ಡಿವೈಡ್ ಆಗಬೇಕು ಮತ್ತು 4 ಇಂದ ಡಿವೈಡ್ ಆಗಬೇಕು. ನೋಡಿ, 4 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ರೂಲ್ ಏನಿದೆ ಅಂದ್ರೆ ಲಾಸ್ಟ್ 2-digit ನಂಬರ್ಗಳು, ಲಾಸ್ಟ್ 2 digit ಅಂದ್ರೆ 1s ಮತ್ತು 10s ಇಂದ ಏನು ಫಾರ್ಮ್ ಆಗುತ್ತಲ್ಲ 2-digit ನಂಬರು, ಆ ನಂಬರು 4 ಇಂದ ಡಿವೈಡ್ ಆಗ್ತಿರ್ಬೇಕು. ಅಂದಾಗ ಮಾತ್ರ ಗಿವನ್ ನಂಬರ್ ಡಿವೈಡ್ ಆಗ್ತದೆ 4 ಇಂದ. ಈಗ ಯಾವ್ಯಾವ ನಂಬರು ಅಂತಂದ್ರೆ ಇಲ್ಲಿ ನೋಡಿ 1002 ಅಂತ ಇದೆ. ಲಾಸ್ಟ್ 2 digit ಅಂತಂದ್ರೆ 1s ಮತ್ತು 10s ಅನ್ನ ಸೇರಿಸಿದ್ರೆ 02 ಆಗುತ್ತೆ. 02 ಈಸ್ ನಾಟ್ ಡಿವಿಸಿಬಲ್ ಬೈ 4. ಸೊ 4 ಇಂದ ಡಿವೈಡ್ ಆಗಲ್ಲ. ಹಾಗಾಗಿ ಆಪ್ಷನ್ 1 ರಾಂಗ್. ಯಾಕಂದ್ರೆ ನಮಗೆ ಬೇಕಾಗಿರೋಂಥ ನಂಬರು ಇನ್ನು 3 ನಂಬರ್ಗಳಿಂದ ಡಿವೈಡ್ ಆಗಬೇಕು. ಯಾವ್ದಾದ್ರು ಒಂದು ನಂಬರಿಂದ ಡಿವೈಡ್ ಆಗಿಲ್ಲ ಅಂತಂದ್ರೆ ನಡೆಯಲ್ಲ. ಅದೇ ರೀತಿ 06 ತಗೊಳ್ರಿ. 06 ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 4 ಕಂಪ್ಲೀಟ್ಲಿ. ದೇರ್ಫೋರ್ ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. ಆದ್ರೆ 08 ಮತ್ತು 00 ಇದ್ರೂ ಕೂಡ 4 ಇಂದ ಡಿವೈಡ್ ಆಗುತ್ತೆ. ಇದು ಡಿವಿಸಿಬಿಲಿಟಿ ರೂಲ್ ಅದು ಬರುತ್ತೆ. ಸೊ 4 ಇಂದ 1008 ಮತ್ತು 1000 ಈ 2 ನಂಬರ್ಗಳು ಡಿವೈಡ್ ಆಗುತ್ತೆ. ಈಗ ನೆಕ್ಸ್ಟ್ ಬರ್ತೀನಿ ನಾನು 6ಗೆ ಬರ್ತೀನಿ. 6 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಆ ನಂಬರು 2 ನಂಬರ್ಗಳಿಂದ ಕಂಪಲ್ಸರಿ ಡಿವೈಡ್ ಆಗ್ತಿರ್ಬೇಕು. ಯಾವ್ಯಾವ ನಂಬರ್ಗಳಿಂದ? ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 2 ಆಸ್ ವೆಲ್ ಆಸ್ 3. 2 ಇಂದನೂ ಡಿವೈಡ್ ಆಗಬೇಕು, 3 ಇಂದನೂ ಡಿವೈಡ್ ಆಗಬೇಕು. 2 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಕಂಡೀಷನ್ ಏನಿದೆ ಅಂತಂದ್ರೆ 1's ಪ್ಲೇಸ್ ಅಲ್ಲಿ ಈವನ್ ನಂಬರ್ ಇರಬೇಕು ಅಥವಾ ಆ ಕಂಪ್ಲೀಟ್ ನಂಬರ್ ಈವನ್ ನಂಬರ್ ಆಗಿರಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಇಲ್ಲ. 1008 ಇಸ್ ಆಲ್ಸೋ ಈವನ್ ನಂಬರ್, 1000 ಇಸ್ ಆಲ್ಸೋ ಈವನ್ ನಂಬರ್. ಆಮೇಲೆ 3 ಇಂದನೂ ಡಿವೈಡ್ ಆಗಬೇಕು. 3 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಕಂಡೀಷನ್ ಏನಿದೆ ಅಂದ್ರೆ ಡಿಜಿಟ್ಗಳ ಸಮ್, ಅಲ್ಲೇ ನಂಬರ್ ಕೊಟ್ಟಿರ್ತಾರೆ ಅದರಲ್ಲಿರ್ತಕ್ಕಂಥ ಡಿಜಿಟ್ಗಳ ಸಮ್ 3 ಇಂದ ಡಿವೈಡ್ ಆಗಬೇಕು. ಅಂದಾಗ ಮಾತ್ರ ಆ ಗಿವನ್ ನಂಬರು 6 ಇಂದ ಡಿವೈಡ್ ಆಗುತ್ತೆ. ಇಲ್ಲಿ ಡಿಜಿಟ್ಗಳ ಸಮ್ ಅಂತಂದ್ರೆ 1 + 0 + 0 + 8 ಎಷ್ಟಾಗುತ್ತೆ? 9. ಸೊ ದಿಸ್ 9 ಈಸ್ ಡಿವಿಸಿಬಲ್ ಬೈ 3. Therefore 1008 is also divisible by 3. Since it is even number, it is divisible by 2. Since the sum of the digits is 9 and it is divisible by 3, therefore 1008 is also divisible by 3. Since it is divisible by both 2 and 3, this number is divisible by 6. So 1008 ಅನ್ನೋದು 4 ಇಂದ ಮತ್ತು 6 ಇಂದ 2 ನಂಬರ್ಗಳಿಂದ ಡಿವೈಡ್ ಆಗ್ತದೆ. ಇಲ್ಲಿಗೆ ಬನ್ನಿ, ಇದು 2 ಇಂದ ಡಿವೈಡ್ ಆಗುತ್ತೆ, ಆದ್ರೆ 3 ಇಂದ ಡಿವೈಡ್ ಆಗಲ್ಲ. ಯಾಕಂದ್ರೆ ಈ ಡಿಜಿಟ್ಗಳನ್ನ ನಾವೇನಾದ್ರೂ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1 ಬರುತ್ತೆ.
1 is not divisible by 3. Therefore, even though it is divisible by 2, it is not divisible by 3. Therefore, it is wrong and the required answer is 1008. 7 ಇಂದ ನಾವು ಡಿವೈಡ್ ಮಾಡಿ ನೋಡೇ ಇಲ್ಲ. ಇವನ್ ನೀವು ನೋಡಿದ್ರು ಕೂಡ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಹಾಗೆ ಆಗ್ತದೆ. ಸೊ 7 ಇಂದ ಡಿವೈಡ್ ಆಗಿರೋದನ್ನ ನೋಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಈ ಎರಡು ಪ್ಲೇಸ್ಗಳನ್ನ ಆಡ್ ಮಾಡಿ ಈ ಎರಡು ಪ್ಲೇಸ್ಗಳನ್ನ ಆಡ್ ಮಾಡಿ, ಅಂದ್ರೆ ಒಂದು ಪ್ಲೇಸ್ ಬಿಟ್ಟು ಒಂದು ಪ್ಲೇಸ್ ಅವುಗಳನ್ನ ಆಡ್ ಮಾಡಿ ಡಿಫರೆನ್ಸ್ ತಗೋಬೇಕು. ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1 + 0 1 ಬರುತ್ತೆ. ಇವೆರಡನ್ನ ಆಡ್ ಮಾಡಿದ್ರೆ 8 + 0 8 ಬರುತ್ತದೆ. ಸೊ ಡಿಫರೆನ್ಸ್ ತಗೊಂಡ್ರೆ 8 - 1 ಎಷ್ಟು? 7. ಸೊ 7 ಇಂದ ಡಿವೈಡ್ ಆಗುತ್ತಲ್ಲ, ಡಿವೈಡ್ ಆಗುತ್ತೆ ಅಂತಂದ್ರೆ 1008 ಕೂಡ ಡಿವೈಡ್ ಆಗುತ್ತೆ. ಬೇಕಾದ್ರೆ ನೀವು ಡಿವೈಡ್ ಮಾಡಿ ನೋಡಬಹುದು. ನೆಕ್ಸ್ಟ್ ಕ್ವಶನ್ ಇಸ್, ಎ ಚೈಲ್ಡ್ ಸಾಲ್ವ್ಡ್ ಎ ಪ್ರಾಬ್ಲಮ್. ಒಬ್ಬ ಮಗು ಏನ್ ಮಾಡಿದೆ? ಒಂದು ಮಗು ಅಂತಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಏನಂತ? 1/2 + 1/3 ನ 2/5 ಅಂತ ಸಾಲ್ವ್ ಮಾಡಿಬಿಟ್ಟಿದೆ. ಅಂದ್ರೆ ನ್ಯೂಮರೇಟರ್ಗಳನ್ನು ಡೈರೆಕ್ಟ್ ಆಡ್ ಮಾಡಿದೆ, ಡಿನಾಮಿನೇಟರ್ಗಳನ್ನು ಕೂಡ ಡೈರೆಕ್ಟ್ ಆಗಿ ಆಡ್ ಮಾಡಿದೆ. ಸೊ ಫ್ರಾಕ್ಷನ್ ಅಲ್ಲಿ ಆಕ್ಚುಲಿ ಈ ರೀತಿ ನಾವು ಆಡ್ ಮಾಡಲ್ಲ. ಒಂದ್ ವೇಳೆ ಲೈಕ್ ಫ್ರಾಕ್ಷನ್ ಆಗಿತ್ತು ಅಂತಂದ್ರೆ ಡಿನಾಮಿನೇಟರ್ ಸೇಮ್ ಇರುತ್ತೆ. ಸೊ ಅದೇ ಡಿನಾಮಿನೇಟರ್ ಆಸ್ ಇಟ್ ಈಸ್ ಬರ್ಕೊಂಡು ನ್ಯೂಮರೇಟರ್ಗಳನ್ನು ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ. ಆದ್ರೆ ಡಿನಾಮಿನೇಟರ್ಗಳು ಏನಾದ್ರು ಬೇರೆ ಬೇರೆ ಆಗಿದ್ರೆ, ಮೀನ್ಸ್ ಅನ್ಲೈಕ್ ಫ್ರಾಕ್ಷನ್ ಆಗಿತ್ತು ಅಂತಂದ್ರೆ ಅವಾಗ ನಾವು ಆಕ್ಚುಲಿ ಏನ್ ಮಾಡಬೇಕು? ವಿ ಹ್ಯಾವ್ ಟು ಟೇಕ್ ದ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ದ ಡಿನಾಮಿನೇಟರ್ಸ್. ಆಮೇಲೆ ನಾವು ಡಿನಾಮಿನೇಟರ್ಗಳನ್ನ ಈಕ್ವಲ್ ಮಾಡಿಕೊಂಡು ಆಮೇಲೆ ಆಡ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಕೇಳ್ತಿದ್ದಾನೆ ಅಂತಂದ್ರೆ, ಮಗು ಏನ್ ಮಾಡಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ನ್ಯೂಮರೇಟರ್ನ ಮತ್ತು ಡಿನಾಮಿನೇಟರ್ನ ಡೈರೆಕ್ಟ್ ಆಗಿ ಆಡ್ ಮಾಡಿಬಿಟ್ಟಿದೆ. ಸೊ ಪ್ರಾಬ್ಲಮ್ ಏನು? ವಾಟ್ ಈಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಇನ್ಫರೆನ್ಸ್ ಡ್ರಾನ್ ಫ್ರಮ್ ದ ಸೊಲ್ಯೂಷನ್? ಈ ಸೊಲ್ಯೂಷನ್ ಅನ್ನು ನೋಡಿ ಏನ್ ನಾವು ಅರ್ಥ ಮಾಡ್ಕೊಳ್ಬಹುದು ಮಗುವಿನ ಬಗ್ಗೆ ಅಂತ ಕೇಳ್ತದೆ. ಫಸ್ಟ್ ಆಪ್ಷನ್ ಹೇಳ್ತಾನೆ, ಚೈಲ್ಡ್ ಡಸ್ ನಾಟ್ ನೋ ಹೌ ಟು ಟೇಕ್ LCM. ಮೇ ಬಿ ಇದು ಏನು ಅಂತಂದ್ರೆ ಇದು ಪೆಡಗಾಗಿ ರಿಲೇಟೆಡ್ ಕ್ವಶನ್ ಅನ್ಸುತ್ತೆ. ನಾನು ಫ್ರಾಕ್ಷನ್ ನೋಡಿ ಈ ಕ್ವಶನ್ ತಗೊಂಡ್ಬಿಟ್ಟೆ. ಓಕೆ, ಪ್ರಾಬ್ಲಮ್ ಇಲ್ಲ, ಒಂದ್ಸರಿ ನೋಡೋಣ. ಚೈಲ್ಡ್ ಡಸ್ ನಾಟ್ ನೋ ಹೌ ಟು ಟೇಕ್ LCM. ಸೊ LCM ತಗೊಳ್ಳೋದು ಗೊತ್ತಿಲ್ಲ. ಮೇ ಬಿ ಇದು ನಿಯರೆಸ್ಟ್ ಸೊಲ್ಯೂಷನ್, ನಿಯರೆಸ್ಟ್ ಆನ್ಸರ್ ಅನ್ಸುತ್ತೆ. ಇನ್ನು 3 ಸೊಲ್ಯೂಷನ್ ನೋಡೋಣ. ಚೈಲ್ಡ್ ಡಸ್ ನಾಟ್ ನೋ ಹೌ ಟು ರೆಪ್ರೆಸೆಂಟ್ ಫ್ರಾಕ್ಷನ್ಸ್ ಆನ್ ನಂಬರ್ ಲೈನ್. ಸೊ ಇಲ್ಲೆಲ್ಲೂ ನಂಬರ್ ಲೈನ್ ಬಗ್ಗೆ ನಾವು ಮಾತಾಡಿಲ್ಲ. 1/2 1/3 2/5 ಇದೆಯಲ್ಲ, ಇಲ್ಲೆಲ್ಲೂ ಕೂಡ ನಂಬರ್ ಲೈನ್ ಬಗ್ಗೆ ಯಾವುದೇ ಒಂದು ಮಾತು ಬರಲ್ಲ. ಹಾಗಾಗಿ ಆಪ್ಷನ್ 2 ರಾಂಗ್. ಆಪ್ಷನ್ 2 ಆಗ ಸಾಧ್ಯ ಇಲ್ಲ. ಥರ್ಡ್ ನೋಡಿ, ಚೈಲ್ಡ್ ಹ್ಯಾಸ್ ಎಕ್ಸ್ಟೆಂಡೆಡ್ ದ ಕಾನ್ಸೆಪ್ಟ್ ಆಫ್ ಎಡಿಷನ್ ಆಫ್ ನ್ಯಾಚುರಲ್ ನಂಬರ್ಸ್ ಟು ಅಡಿಷನ್ ಆಫ್ ಫ್ರಾಕ್ಷನ್ಸ್. ಸೊ ನ್ಯಾಚುರಲ್ ನಂಬರ್ಸ್ಗಳ ಅಡಿಷನ್ ನ ಮೀರಿ ಏನಾಗಿದೆ ಅಂತಂದ್ರೆ ಫ್ರಾಕ್ಷನ್ ನ ಎಡಿಷನ್ ಅನ್ನ ಕಲ್ತಿದೆ ಅಂತ ಹೇಳ್ತಾರೆ. ನೋ, ಆಕ್ಚುಲಿ ಪ್ರಾಬ್ಲಮ್ ರಾಂಗ್ ಮಾಡಿರೋದ್ರಿಂದ ಇಲ್ಲಿ ಎಕ್ಸ್ಟೆಂಡೆಡ್ ಅಂತ ಕೇಳಕ್ಕಾಗಲ್ಲ. ಫೋರ್ತ್ ಒನ್, ಚೈಲ್ಡ್ ಡಸ್ ನಾಟ್ ನೋ ಅಡಿಷನ್ ಆಫ್ ನಂಬರ್ಸ್. ನೋ, ಕಂಪ್ಲೀಟ್ಲಿ ರಾಂಗ್. ಯಾಕಂದ್ರೆ ಅಡಿಷನ್ ಆಫ್ ನಂಬರ್ಸ್ ಗೊತ್ತಿರೋದ್ರಿಂದನೇ ನ್ಯೂಮರೇಟರ್ 1 + 1 ಆಡ್ ಮಾಡಿದ್ರೆ 2 ಬರುತ್ತೆ, 2 + 3 ಆಡ್ ಮಾಡಿದ್ರೆ 5 ಬರುತ್ತೆ ಅಂತ ಹೇಳಿ ಬರ್ತಿರೋದು. ಸೊ ಹಿ ನೋಸ್ ಹೌ ಟು ಆಡ್ ನಂಬರ್ಸ್, ಬಟ್ ಅಲ್ಲಿ ಡೈರೆಕ್ಟ್ ಆಗಿ ಆಡ್ ಮಾಡಬಾರ್ದು ಅನ್ನೋದು ಮಾತ್ರ ಗೊತ್ತಿಲ್ಲ. ಸೊ ಹಾಗಾಗಿ ನಾವೆಂತ ಇನ್ಫರ್ ಮಾಡಬಹುದು ಅಂತಂದ್ರೆ, ಚೈಲ್ಡ್ ಡಸ್ ನಾಟ್ ನೋ ಹೌ ಟು ಟೇಕ್ LCM. ಅವನಿಗೆ LCM ಯಾವ ರೀತಿ ತಗೊಳ್ಳೋದು ಅಂತ ಗೊತ್ತಿಲ್ಲ ಅಂತ ಇನ್ಫಾರ್ಮ್ ಮಾಡಬಹುದು. ಓಕೆ, ಸೊ ಇನ್ನು ರಿಮೈನಿಂಗ್ ಕ್ವಶನ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.